ಪಾಸ್ತಾ ಗೀಸ್ತಾನ ಇದ್ರ ಮುಂದೆ ನಿವಾಳ್ಸೋಗಿಬೇಕು ನೋಡ್ರಿ. ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದನ್ನ ನೀವು ಮುಂಜಾನೆ ನಾಷ್ಟಕ್ಕಾಗಲಿ, ಮಧ್ಯಾಹ್ನ ಊಟಕ್ಕೆ, ಇಲ್ಲ ಅಂತಂದ್ರೆ ರಾತ್ರಿ ಊಟಕ್ಕೂ ತಿನ್ಬೋದು. ತಂಡ್ಯಾಗಂತರೂ ಮಸ್ತ್ ಬಿಸಿ ಬಿಸಿ ಖಾರ ಖಾರ ತಿನ್ನಕ್ಕೆ ಭಾಳ ಚಲೋ ಅನಿಸ್ತೈತ್ರಿ. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿನ ಕುದಿಸಿದ ಕೋಡ್ಬಳಿ. ಮೊದಲು ನಾ ಇಲ್ಲಿ ಖಾರಕಲ್ಲಾಗ 1 ಟೀ ಸ್ಪೂನ್ ಅಜ್ವೈನ್ ಹಾಕಿ ಅರಿಯಾಕತ್ತೀನಿ ರೀ. ಸ್ವಲ್ಪ ಇದನ್ನು ಅರಿದ್ಮೇಲೆ ಈಗ ಇದ್ರಾಗ ಒಂದು 8 ಕರಿಬೇವು ಮತ್ತು 1 ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಈ ರೆಸಿಪಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನ ಬೇಕು. ಇದನ್ನು ಸ್ವಲ್ಪ ಸಣ್ಣ ಆಗುತ್ತಾನ ಚಲೋ ತಂಗೆ ಜಸ್ತೀನಿ ರೀ. ಹಿಂಗೆ ನೈಸ್ ಪೇಸ್ಟ್ ಆದಮೇಲೆ ಇದನ್ನು ಚೆಂದಂಗೆ ಬೆಳೆ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ ರೀ. ಆಮೇಲೆ 1 ಇಂಚಿನಷ್ಟು ಅಲ್ಲ ಅಂದ್ರೆ ಹಸಿ ಶುಂಠಿ ಹಾಕಿದ್ದಾರೆ. ಒಂದು ದೊಡ್ಡ ಗಡ್ಡೆಯಷ್ಟು ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹಾಕಿದ್ದನ್ನು ಚಲೋ ತಂಗೀಗ ಜಸ್ತೀನಿ ರೀ. ಈ ರೆಸಿಪಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಸ್ವಲ್ಪ ಜಾಸ್ತಿನೇ ಬೇಕು, ಹಂಗೆ ಕಡಿಮೆ ಹಾಕಕ್ಕೆ ಹೋಗ್ಬಾಡ್ರಿ. ನೀವೇನರ ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ರಿ, ನಡಿತೈತಿ. ಶುಂಠಿ ಹಾಕ್ರಿ, ಬರೀ ಶುಂಠಿ ಹಾಕಿನೂ ಮಾಡ್ಕೋಬೋದು, ಆದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತೈತಿ. ಇದನ್ನೇನು ಭಾಳ ಸಣ್ಣ ಜಜ್ಜೋ ಅವಶ್ಯಕತೆ ಇಲ್ಲರಿ, ಸ್ವಲ್ಪ ಅವಳ್ಚೋಳ ಆದ್ರೆ ನಡಿತೈತಿ. ಇದನ್ನು ಚೆಂದಂಗೆ ಬೆಳೆ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ. ಆಮೇಲೆ ನಾ ಇಲ್ಲೇ ಹಿಟ್ಟು ಕಲ್ಸಕ್ಕೆ ಒಂದು ಬುಟ್ಟಿ ತೊಗೊಂಡೀನಿ ರೀ, ಮತ್ತು ಒಂದು ಬಟ್ಲ ತೊಗೊಂಡೀನಿ. ಈ ಬಟ್ಟಲ್ದೇನೆ ನಾನು ಎಲ್ಲ ಸಾಮಗ್ರಿನ ಅಳತೆ ಮಾಡಿ ತೊಗೋತೀನಿ. ಮೊದಲು ಒಂದು 2 ಬಟ್ಲ ಜೋಳದ ಹಿಟ್ಟು ಹಾಕಕತ್ತೀನಿ ರೀ. ಯಾವಾಗಲೂ ನಮ್ಮ ಹೊಲದ ಜೋಳ ತಂದು ಬಿಸ್ಕೊಂಬರ್ತಿದ್ದಾರೆ, ಹಿಟ್ಟು ಇರ್ತಿತ್ತು. ಈಗ ಜೋಳ ಎಲ್ಲ ಖಾಲಿ ಆಗ್ಯಾವ್ರಿ, ಮತ್ತು ಮುಂದಿನ ಸಲ ಊರಿಗೆ ಹೋಗಿ ಜೋಳ ತೊಗೊಂಬರ್ಬೇಕು. ಅಲ್ಲಿ ಥರ ನಾ ಏನು ಮಾಡಬೇಕಪ್ಪ ಅಂಥೇಳಿ ವಿಜಯ್ ಫುಡ್ ಅವರು ಜೋಳದ ಹಿಟ್ಟು ಟ್ರೈ ಮಾಡಿ ನೋಡಿದಾರೆ, ಚಲೋ ಅನ್ನಿಸ್ತು. ಇವತ್ತು ಅದನ್ನು ಉಪಯೋಗಿಸಾಕತ್ತೀನಿ. ಆಮೇಲೆ 1 ಬಟ್ಲು ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲದಷ್ಟು ವಿಜಯ್ ಫುಡ್ ಅವರು ಕಡ್ಲಿ ಹಿಟ್ಟು ಹಾಕಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಆಮೇಲೆ ಮೊದಲು ಕಲ್ಲಾಗೆ ನಾನು ಅಜ್ವಾನ, ಕರಿಬೇವು, ಕೊತ್ತಂಬರಿ ಜಜ್ಜಿ ಇಟ್ಕೊಂಡಿದ್ನಲ್ಲ ರೀ, ಇದನ್ನು ಹಿಟ್ಟಿನಾಗ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರೀ. ವಿಜಯ್ ಫುಡ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಜೋಳದ ಹಿಟ್ಟು ಅಷ್ಟೇ ಅಲ್ದ ಗೋಧಿ ಹಿಟ್ಟು, ಕಡ್ಲಿ ಹಿಟ್ಟು, ರಾಗಿ ಹಿಟ್ಟು, ಇಡ್ಲಿ ರವೆ, ಉಪ್ಪಿಟ್ಟು ರವೆ, ಹಿಂಗೆ ಅಗದಿ ಬೆಸ್ಟ್ ಕ್ವಾಲಿಟಿ ಫುಡ್ ಪ್ರಾಡಕ್ಟ್ ಇವ್ರ ಕಡೆ ಸಿಗ್ತಾವೆ ನೋಡ್ರಿ. ಆನ್ಲೈನ್ನಾಗ ಅಷ್ಟೇ ಅಲ್ದ ನಿಮ್ಮ ಸಮೀಪದ ಕಿರಾಣಿ ಅಂಗಡಿ ಒಳಗೂ ಸಿಗ್ತಾವ್ರಿ. ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಈಗ ಇದ್ರಾಗ ಬಿಸಿನೀರು ಹಾಕಿ ಕಲ್ಸಾಕತ್ತೀನಿ ರೀ. ರೊಟ್ಟಿ ಮಾಡೋ ಮುಂದೆ ಹೆಂಗೆ ನಾವು ಜಿಗಿ ಹಾಕ್ತೀವಲ್ರಿ, ಹಂಗೆ ಹಾಕಿ ಚೆಂದಂಗೆ ಚಲೋ ತಂಗೆ ಒತ್ತಿ ನಾದಬೇಕು. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಟ್ಟಿ ಹಿಟ್ಟು ನಾದ್ರಿ. ಹಿಟ್ಟು ಗಟ್ಟಿ ಇತ್ತಪ್ಪ ಅಂತಂದ್ರೆ ಕೋಡ್ಬಳಿ ಚಲೋ ಆಗ್ತಾವ್ರಿ. ಒಂದು 5 ನಿಮಿಷ ಇದ್ರ ಮೇಲೆ ಮುಚ್ಚಿಬಿಟ್ಟಿದ್ದನ್ನು ಸೈಡಿಗೆ ಎತ್ತಿಡಬೇಕು. ಚಲೋ ತಂಗೆ ನಾದಿ ಮುಚ್ಚಿಡ್ಬೇಕು ಒಂದು 5 ನಿಮಿಷ. ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಮತ್ತು 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೆ. 2 ಚಲೋ ತಂಗೆ ಚಟಪಟ ಅಂತ ಸಿಡಿದ ಮೇಲೆ ಮೊದಲು ನಾ ಏನು ಕಲ್ಲಾಗ ಜಜ್ಜಿ ಇಟ್ಕೊಂಡಿದ್ನಲ್ರಿ ಶುಂಠಿ ಬೆಳ್ಳುಳ್ಳಿ, ಅದನ್ನು ಹಾಕಕತ್ತೀನಿ ರೀ. ಸಣ್ಣ ಉರಿ ಒಳಗಿದನ್ನ ಕೈ ಬಿಡ್ಲಾರ್ದ ಸ್ವಲ್ಪ ಇದ್ರ ಹಸಿ ವಾಸನೆ ಹೋಗುತ್ತಾನ ಚಲೋ ತಂಗೆ ಹುರಿತೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾ ಇದ್ರಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಕತ್ತೀನಿ ರೀ. ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸೋಸಿ ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಹಾಕಿನಿ ರೀ. ಭಾಳ ಸಣ್ಣೇನು ಕಟ್ ಮಾಡಿಬಿಡ್ರಿ, ಸ್ವಲ್ಪ ಅವಳ್ಚೋಳು ಕಟ್ ಮಾಡಿದ್ರೆ ನಡೀತೈತಿ. ಇದ್ರಾಗ ನಾ ಇಲ್ಲೇ 1 ಟೀ ಸ್ಪೂನ್ ಸಕ್ಕರೆ ಹಾಕಕತ್ತೀನಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕ್ಕೋಬೋದು. ಎಣ್ಣೆಗೆ ಇದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಹುರಿತೀನಿ ರೀ. ಮೆಂತ್ಯ ಸೊಪ್ಪನ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡೀತೈತಿ. ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾ ಇದ್ರಾಗ ನೀರು ಹಾಕಕತ್ತೀನಿ ರೀ. ಒಂದು 4-5 ಕಪ್ಪಷ್ಟು ನೀರು ಹಾಕ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಈ ಕೋಡ್ಬಳಿ ಟೇಸ್ಟ್ನಾಗ ಸ್ವಲ್ಪ ಖಾರ ಇರ್ತೈತ್ರಿ. ನೀವೇನರ ಖಾರ ಕಡಿಮೆ ತಿಂತಿದ್ರಪ್ಪ ಅಂದ್ರೆ ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಹಿಟ್ಟಿನಾಗೂ ನಾವು ಖಾರ ಹಾಕಿರ್ತೀವಲ್ರಿ, ಹಾಗಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಖಾರ ಉಪ್ಪನ್ನು ಹೆಚ್ಚು ಕಡಿಮೆ ಹಾಕಿದ್ರು ನಡೀತೈತಿ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗೆ ಇದನ್ನು ಕುದಿಯಕ್ಕೆ ಬಿಡ್ತೀನಿ ರೀ. ಸ್ವಲ್ಪ ಹೊತ್ತನ ಇದು ಕುದಿಬೇಕು. ಅಲ್ಲಿ ತನ ಈ ಕಡೆ ಕೋಡ್ಬಳಿ ಮಾಡ್ಕೋಬೇಕು. ಹಿಟ್ಟಿಗೆ ಚಲೋ ನೆಂದಿರ್ತೈತ್ರಿ. ಮತ್ತೊಂದು ಸಲ ಅದನ್ನು ಚಲೋ ತಂಗೆ ಒತ್ತಿ ನಾದ್ಕೋಬೇಕು. ಚೆಂದಂಗೆ ನಾದಿದ್ಮೇಲೆ ಒಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳಕತ್ತೀನಿ ರೀ. ಅಗದಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣ ಮಾಡಿಕೊಂಡು ನಡಿತೈತಿ. ಉಳ್ಳಿನ ಚಪಾತಿ ಮನೆ ಮೇಲೆ ಹಿಂಗೆ ಹೊಸಿಬೇಕ್ರಿ.
ಆಮೇಲೆ ಹಿಂಗೆ ಕೋಡ್ಬಳೆ ಮಾಡ್ಕೋಬೇಕು. ಈ ಕೋಡ್ಬಳೆ ಭಾಳ ದೊಡ್ಡನೂ ಇರಬಾರ್ದು ರೀ, ಭಾಳ ಸಣ್ಣನೂ ಇರಬಾರ್ದು, ಮತ್ತು ಸ್ವಲ್ಪ ದಪ್ಪ ಇರ್ಬೇಕು ರೀ, ತೆಳ್ಳಗಿರಬಾರ್ದು. ಕೋಡ್ಬಳೆ ಮಾಡೋ ಮುಂದೆ ಹಿಟ್ಟೇನ್ರ ಕೈಗೆ ಅಂಟ್ಕೊಳಕತ್ತಪ್ಪ ಅಂದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ, ಅವಾಗ ಚಲೋ ಆಗ್ತೈತಿ. ಹಿಂಗೆ ಎಲ್ಲ ಹಿಟ್ಲೇ ಕೋಡ್ಬಳೆ ಮಾಡ್ಕೋತೀನಿ ರೀ. ಈ ಕೋಡ್ಬಳೆ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ, ಯಾರು ಹೆಲ್ಪ್ ಮಾಡಿದ್ರೆ ಭಾಳ ಜಲ್ದಿ ಆಗ್ತಾವೆ. ಈ ಜೋಳದ ಹಿಟ್ಟಿನ ಕೋಡ್ಬಳೆನ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಅಷ್ಟೇ ಅಲ್ದ ಮಹಾರಾಷ್ಟ್ರದಾಗೂ ಮಾಡ್ತಾರೆ. ಈ ಕಡೆ ನೋಡ್ರಿ ನೀರು ಭಾಳ ಚಂದ ಕುದಿಯಾಕತ್ತೈತಿ. ಈ ನೀರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಸ್ವಲ್ಪ ಕಡಿಮೆ ಆಗೈತೆ ಅಂತ ಅನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದೆ. ಈಗ ಗ್ಯಾಸ್ನ ಸಣ್ಣ ಮಾಡಿಬಿಟ್ಟು ಈ ಕುದಿ ನೀರಾಗ ಒಂದೊಂದು ಕೋಡ್ಬಳೆನ ಬಿಡಾಕತ್ತೀನಿ ರೀ. ಲಕ್ಷ ಇರಲಿ, ಸಾವಕಾಶ ಒಂದೊಂದು ಕೋಡ್ಬಳೆನ ಬಿಡಬೇಕು, ಎಲ್ಲ ಒಮ್ಮೆಲೆ ಸುರ್ಯಾಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ಸಾಧ್ಯ ಆದ್ರೆ ಈ ರೆಸಿಪಿಗೆ ಇಂಥದ್ದು ಅಗಲ್ ಕಡಾಯಿ ತೊಗೊಂಡ್ರೆ ಭಾಳ ಚಲೋ ರೀ. ಎಲ್ಲ ಕೋಡ್ಬಳೆ ಹಾಕಿದ ಮೇಲೆ ಉರಿನ ಜೋರು ಮಾಡಿರಿ. ಲಕ್ಷ ಇರಲಿ, ಸ್ವಲ್ಪ ಹೊತ್ತನ ಅವನು ಒಟ್ಟ ಮುಟ್ಟಕ್ಕೆ ಹೋಗ್ಬೇಡ್ರಿ. ಒಂದು 2-3 ನಿಮಿಷ ಹೈ ಫ್ಲೇಮ್ನಾಗ ಇದನ್ನು ಹಿಂಗೆ ಕುದಿಸ್ರಿ. 2-3 ನಿಮಿಷ ಆದಮೇಲೆ ಒಂದು ಸಣ್ಣ ಚಮಚೆ ತೊಗೊಂಡು ಸಾವಕಾಶ ಹಿಂಗೆ ಸೈಡಿಗೆ ಮಿಕ್ಸ್ ಮಾಡ್ಕೊಂತ ಕೈ ಆಡಿಸ್ಕೊಂತ ಬರ್ರಿ. ಸ್ವಲ್ಪ ಏನರ ಅವಸರ ಮಾಡಿದ್ರಪ್ಪ, ಜೋರಂಗೆ ಮಿಕ್ಸ್ ಮಾಡಿದ್ರಪ್ಪ ಅಂತಂದ್ರೆ ಕೋಡ್ಬಳೆ ಒಡಿತಾವು. ಇವು ಕುದ್ಕೊಂತ ಹೋದಂಗೆ ನೀರಾಗ ಸ್ವಲ್ಪ ಕರಗ್ತಾವ್ರಿ, ಕೋಡ್ಬಳೆ ನೀರಾಗ ಸ್ವಲ್ಪ ಕರಗ್ತಾವು. ಅದಕ್ಕೆ ನಾವು ಇದ್ರ ಹಿಟ್ಟನ್ನ ಸ್ವಲ್ಪ ಗಟ್ಟಿನ ಆದ್ಕೊಂಡ್ರೆ ಭಾಳ ಚಲೋ, ಮತ್ತು ಕೋಡ್ಬಳೆ ಸ್ವಲ್ಪ ದಪ್ಪ ಇದ್ರೆ ಚಲೋ ಆಗ್ತೈತೆ ರೀ. ಆಮೇಲೆ ಸೈಡಿಗೆ ಸ್ವಲ್ಪ ನೀರು ಕಾಯಿಸಿಟ್ಕೊಂಡಿರಿ, ಯಾಕಂದ್ರೆ ಕುದಿ ಮುಂದೆ ನೀರು ಏನರ ಕಮ್ಮಿ ಬಿತ್ತಪ್ಪ ಅಂತಂದ್ರೆ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಅವಾಗವಾಗ ನಡ್ಬರ್ಕ ಸಾವಕಾಶ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತಿರ್ಬೇಕು. ಇವು ಜಲ್ದಿ ಕುದಿಯಂಗಿಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ನಂಗಿಲ್ಲಿ ನೀರು ಕಮ್ಮಿ ಆಗ್ಬೋದಂತ ಅನ್ಸಾಕತೈತಿ, ಹಂಗಾಗಿ ಸೈಡಿಗೆ ಸ್ವಲ್ಪ ನೀರು ಬಿಸಿ ಮಾಡಕ್ಕಿಟ್ಟೀನಿ ರೀ. ಒಂದು 8-10 ನಿಮಿಷ ಆದಮೇಲೆ ಒಂದು ಕೋಡ್ಬಳೆ ತೊಗೊಂಡು ಹಿಂಗೆ ಚೆಕ್ ಮಾಡಿ ನೋಡ್ರಿ. ಇದು ಕಟ್ ಮಾಡೋಕೆ ಹೋದ್ರೆ ಜಲ್ದಿ ಕಟ್ ಆಗ್ಬೇಕ್ರಿ, ಒಳಗೆ ಹಸಿ ಅಂತ ಅನಿಸ್ಬಾರ್ದು. ಆಮೇಲೆ ಕೈಯಾಗ ಹಿಡ್ಯಕ್ಕೆ ಹೋದ್ರೆ ಜಲ್ದಿ ಇದು ಕೈಯಾಗ ಹಿಂಗೆ ಜಾರಬೇಕಾಗ್ತದೆ, ಶೈನಿಂಗ್ ಲುಕ್ ಇರಬೇಕು, ಜಾರಬೇಕು, ಅಂದ್ರೆ ಅದು ಸರಿಯಾಗಿ ಬೆಂದೈತೆ ಅಂತೇಳಿ ಅರ್ಥ. ಇದು ಇನ್ನೂ ಒಳಗೆ ಹಸಿ ಐತ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತನ ಇದನ್ನು ಕುದಿಸ್ತೀನಿ ರೀ. ಇದು ಕುದ್ಕೊಂತ ಹೋದಂಗೆ ಇದ್ರ ಗ್ರೇವಿ ಗಟ್ಟಿ ಆಗ್ತೈತೆ ರೀ. ಕೋಡ್ಬಳೆ ಕರಗ್ತಾವಲ್ರಿ, ಕರಗಿದ ಮೇಲೆ ಇದ್ರ ಗ್ರೇವಿ ಗಟ್ಟಿ ಆಗ್ತೈತಿ. ಆಮೇಲೆ ನಡ್ಬರ್ಕ್ ಕೆಲವೊಂದು ಕೋಡ್ಬಳೆ ಮುರಿತಾವೆ, ಒಡಿತಾವೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಮೀಡಿಯಮ್ ಫ್ಲೇಮ್ನಾಗಿದ್ದು ನಾನು ಟೋಟಲಿ ಒಂದು 16 ನಿಮಿಷ ಕುದಿಸಿದ್ದೆ ರೀ. ಇದು ಚಲೋ ತಂಗೆ ಬೆಂದೈತಿ. ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು ಒಂದು ಸಲ ಇದನ್ನು ಟೇಸ್ಟ್ ಮಾಡಿ ನೋಡ್ರಿ. ಖಾರ ಉಪ್ಪು ಏನ್ರಿ ಕಡಿಮೆ ಆಗಿತ್ತಪ್ಪ ಅಂತ ಅನಿಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕುದಿಸ್ರಿ, ಅವಾಗ ಸರಿ ಆಗ್ತೈತಿ. ಸೊ ಫ್ರೆಂಡ್ಸ್, ಈಗ ಮಸ್ತ್ ಬಿಸಿ ಬಿಸಿ ಜೋಳದ ಹಿಟ್ಟಿನ ಕುದಿಸಿದ ಕೋಡ್ಬಳೆ ರೆಡಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೋಡಿ ಮಸ್ತ್ ಖಾರ ಬಿಸಿ ಬಿಸಿ ಕೋಡ್ಬಳೆನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ.